ಭಾರತದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಮತ್ತೊಂದು ಸುವರ್ಣ ಅಧ್ಯಾಯವನ್ನು ಬರೆಯಲಾಗಿದೆ. 1000 ವರ್ಷಕ್ಕೂ ಹಳೆಯದಾದಂತಹ ಚೋಳರ ಕಾಲದ ಅತ್ಯಂತ ಮಹತ್ವದ ಐತಿಹಾಸಿಕ ದಾಖಲೆಗಳಲ್ಲಿ ಒಂದಾದ ತಾಮ್ರದ ಶಾಸನವನ್ನ ನೆದರ್ಲ್ಯಾಂಡ್ಸ್ ದೇಶದಿಂದ ಭಾರತಕ್ಕೆ ತರಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯುಎಇ ಮತ್ತು ಯುರೋಪಿಯನ್ ರಾಷ್ಟ್ರಗಳ ಪ್ರವಾಸದಲ್ಲಿರುವುದು ನಮಗೆಲ್ಲ ಗೊತ್ತೇ ಇದೆ. ತಮ್ಮ ನೆದರ್ಲ್ಯಾಂಡ್ಸ್ ಪ್ರವಾಸದ ಸಮಯದಲ್ಲಿ ಈ ಐತಿಹಾಸಿಕ ಹಸ್ತಾಂತರ ಪ್ರಕ್ರಿಯೆ ನಡೆದಿದೆ. ಈ ಐತಿಹಾಸಿಕ ತಾಮ್ರ ಶಾಸನಗಳು ನೆದರ್ಲ್ಯಾಂಡ್ಸ್ ವಶವಾಗಿದ್ದು ಹೇಗೆ? ಆನೆಮಂಗಲಂ ತಾಮ್ರ ಶಾಸನಗಳು ಎಂದೇ ಖ್ಯಾತವಾಗಿರುವಂತಹ ಈ ಶಾಸನಗಳು 21 ದೊಡ್ಡ ಮತ್ತು 3 ಸಣ್ಣ ತಾಮ್ರದ ಪತ್ರಗಳನ್ನು ಹೊಂದಿದೆ. ಇದನ್ನ ಸಾಮಾನ್ಯ ಶಕ 985ರಿಂದ 1014ರವರೆಗೆ ಭಾರತದ ದಕ್ಷಿಣ ಭಾಗವನ್ನು ಆಳಿದ್ದ ಚೋಳರ ಸಾಮ್ರಾಜ್ಯದ ಮಹಾನ್ ಚಕ್ರವರ್ತಿ 1ನೇ ರಾಜರಾಜ ಚೋಳನ ಆಡಳಿತದ ಕೈಗನ್ನಡಿ ಅಂತ ಇತಿಹಾಸಕಾರರು ಕರೀತಾರೆ. 18ನೇ ಶತಮಾನದಲ್ಲಿ ಕೋರಮಂಡಲ ಕರಾವಳಿಯ ಆಳ್ವಿಕೆಯು ಡಚ್ ವಸಾಹತುಶಾಹಿ ಆಡಳಿತಕ್ಕೆ ಒಳಪಟ್ಟಿದ್ದಾಗ ಈ ಶಾಸನವನ್ನ ಡಚ್ ದೇಶಕ್ಕೆ ಅಂದ್ರೆ ನೆದರ್ಲ್ಯಾಂಡ್ಸ್ಗೆ ಸಾಗಿಸಲಾಗಿತ್ತು. ಕ್ರಿಶ್ಚಿಯನ್ ಮಿಷನರಿಯೊಂದರ ಮೂಲಕ ಆಗಿನ ಡಚ್ ಅಧಿಕಾರಿ ಫ್ಲೋರೆಂಟಿಯಸ್ ಕ್ಯಾಂಪರ್ ಎಂಬಾತ 1703ರಿಂದ 1912ರ ಅವಧಿಯಲ್ಲಿ ಈ ಶಾಸನಗಳನ್ನು ವಶಪಡಿಸಿಕೊಂಡು ಡಚ್ ದೇಶಕ್ಕೆ ಸಾಗಿಸಿದ್ದ. ನಂತರ 1862ರಲ್ಲಿ ಈ ಶಾಸನಗಳು ಲೈಡನ್ ವಿಶ್ವವಿದ್ಯಾನಿಲಯದ ಏಷ್ಯನ್ ಕಲೆಕ್ಷನ್ ಗ್ರಂಥಾಲಯವನ್ನು ಸೇರಿದವು. ಅಲ್ಲಿಂದ ಇಲ್ಲಿಯವರೆಗೆ ಅದನ್ನ ಲೈಡನ್ ವಿಶ್ವವಿದ್ಯಾನಿಲಯದಲ್ಲೇ ಸಂರಕ್ಷಣೆ ಮಾಡಲಾಗಿದೆ. ಈ ತಾಮ್ರ ಶಾಸನದ ವಿಶೇಷತೆಗಳು ಏನು ಗೊತ್ತಾ? ಈಗಾಗಲೇ ಹೇಳಿದ ಹಾಗೆ ಈ ಆನೆಮಂಗಲಂ ಶಾಸನ ಒಟ್ಟು 21 ದೊಡ್ಡ ಮತ್ತು 3 ಸಣ್ಣ ತಾಮ್ರಪತ್ರಗಳನ್ನು ಹೊಂದಿದ್ದು 30 ಕೆಜಿ ತೂಕ ಇದೆ. ಇವೆಲ್ಲವನ್ನು ಚೋಳ ರಾಜವಂಶದ ರಾಜಮುದ್ರೆ ಇರುವಂತಹ ವೃತ್ತಾಕಾರದ ತಾಮ್ರದ ಬಳೆಯಿಂದ ಜೋಡಿಸಲಾಗಿದೆ. ಈ ಶಾಸನದ ಮೂಲವನ್ನ ರಾಜರಾಜ ಚೋಳನ ಕಾಲದಲ್ಲಿ ನೀಡಲಾಗಿದ್ದರೂ ಕೂಡ ಆತನ ಮಗ 1ನೇ ರಾಜೇಂದ್ರ ಚೋಳನು ತನ್ನ ತಂದೆ ಮಾಡಿದ ಮಹತ್ ಕಾರ್ಯಗಳನ್ನ ತಾಮ್ರದ ಪತ್ರಗಳ ಮೂಲಕ ಖಾಯಂ ಆಗಿ ಕೆತ್ತಿಸಿದನು ಅಂತ ಇತಿಹಾಸಕಾರರು ಹೇಳ್ತಾರೆ. ರಾಜರಾಜ ಚೋಳನ ಆಡಳಿತದ ಪರ್ವವನ್ನು ತಿಳಿಸುವ ಈ ಶಾಸನಗಳು ಲೆಫ್ಟಿಸ್ಟ್ ಇತಿಹಾಸಕಾರರು ಸೃಷ್ಟಿಸಿದ್ದ ಎಸ್ಟಾಬ್ಲಿಷ್ಡ್ 3 ಮುಖ್ಯ ನರೇಟಿವ್ಗಳನ್ನ ಒಂದೇ ಶಾಸನ ತೊಡೆದು ಹಾಕುತ್ತದೆ ಅಂದ್ರೆ ನೀವು ನಂಬ್ತೀರಾ? ಲೆಫ್ಟಿಸ್ಟ್ ಇತಿಹಾಸಕಾರರು ಭಾರತದಲ್ಲಿ ಶೈವರು ಮತ್ತು ವೈಷ್ಣವರ ಮಧ್ಯೆ ತುಂಬಾ ಭಿನ್ನಾಭಿಪ್ರಾಯಗಳಿದ್ದು ಒಂದು ಪಂಥವನ್ನು ಕಂಡರೆ ಇನ್ನೊಂದು ಪಂಥಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂತಹ ನರೇಟಿವ್ ಅನ್ನ ಇತಿಹಾಸದ ಪಠ್ಯಪುಸ್ತಕದ ತುಂಬೆಲ್ಲ ಹರಡಿದ್ರು. ದಕ್ಷಿಣದಲ್ಲಿ ವಿಷ್ಣುವಿಗೆ ಪ್ರಾಧಾನ್ಯತೆ ಇರಲಿಲ್ಲ, ಏನಿದ್ರೂ ಕೂಡ ಶಿವನಿಗೆ ಎಂಬ ಸುಳ್ಳು ಇತಿಹಾಸವನ್ನು ಸೃಷ್ಟಿಸಿದರು. ರಾಜರಾಜ ಚೋಳ ಶೈವ ಪಂಥಕ್ಕೆ ಸೇರಿದ್ದ ರಾಜ. ಆದರೆ ಈ ತಾಮ್ರ ಶಾಸನ ಶುರುವಾಗುವಂಥದ್ದೇ ವಿಷ್ಣು ಸ್ತುತಿಯ ಮೂಲಕ. ಇಲ್ಲಿಗೆ ಲೆಫ್ಟಿಸ್ಟ್ ಇತಿಹಾಸಕಾರರು ಕಟ್ಟಿದ್ದಂತಹ ಸಾವಿರಾರು ವರ್ಷಗಳ ಶೈವ ಪಂಥದ ಕದನದ ನರೇಟಿವ್ ಬಿದ್ದು ಹೋಯಿತು. ಎಡಪಂಥೀಯ ಇತಿಹಾಸಕಾರರು ಸೃಷ್ಟಿಸಿದ್ದ ಇನ್ನೊಂದು ನರೇಟಿವ್ ಅಂದ್ರೆ ತಮಿಳು ಮತ್ತು ಸಂಸ್ಕೃತಕ್ಕೆ ಯಾವುದೇ ಸಂಬಂಧವಿಲ್ಲ ಅನ್ನುವಂಥದ್ದು. ಈ ನರೇಟಿವ್ ಮುಂದೆ ಭಾಷಾದ್ವೇಷಕ್ಕೂ ಕಾರಣ ಆಯಿತು. ಇವತ್ತು ಕೂಡ ತಮಿಳು ಮತ್ತು ಸಂಸ್ಕೃತಕ್ಕೆ ಯಾವುದೇ ಸಂಬಂಧ ಇಲ್ಲ, ಭಾರತದ ದಕ್ಷಿಣ ಭಾಗದ ಭಾಷೆಗಳಿಗೂ ಸಂಸ್ಕೃತಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ವಾದಿಸುವವರು ಸಾಕಷ್ಟು ಜನ ಇದ್ದಾರೆ. ಆನೆಮಂಗಲಂ ಶಾಸನದ ಮೊದಲ 5 ಫಲಕಗಳು ಸಂಸ್ಕೃತ ಭಾಷೆಯ ಗ್ರಂಥಲಿಪಿಯಲ್ಲಿ ಚೋಳ ವಂಶಾವಳಿಯ ಬಗ್ಗೆ ವಿವರಗಳನ್ನು ಹೇಳುತ್ತೆ. ಅಂದ್ರೆ 1000 ವರ್ಷಗಳ ಮೊದಲೇ ಭಾರತದ ದಕ್ಷಿಣ ಭಾಗದಲ್ಲಿ ಸಂಸ್ಕೃತ ಭಾಷೆ ಇತ್ತು ಅನ್ನುವುದನ್ನ ಈ ತಾಮ್ರ ಶಾಸನ ಸಾರಿ ಹೇಳುತ್ತದೆ. ಅಲ್ಲಿಗೆ ಲೆಫ್ಟಿಸ್ಟ್ ಇತಿಹಾಸಕಾರರು ಕಟ್ಟಿದ್ದ ಭಾಷಾ ದ್ವೇಷದ ನರೇಟಿವ್ ಕೂಡ ಸುಳ್ಳು ಅಂತ ಸಾಬೀತಾಯಿತು. ಲೆಫ್ಟಿಸ್ಟ್ ಇತಿಹಾಸಕಾರರು ಕಟ್ಟಿದ್ದಂತಹ 3ನೇ ಸುಳ್ಳು ನರೇಟಿವ್ ಅಂದ್ರೆ ಬೌದ್ಧರ ಸ್ತೂಪಗಳು ವಿಹಾರಗಳನ್ನು ಕೆಡವಿ ಹಿಂದೂ ಮಂದಿರಗಳನ್ನು ಕಟ್ಟಲಾಯಿತು ಅನ್ನುವಂಥದ್ದು. ಇದಕ್ಕೆ ಆಗಿನ ಕಾಲದ ರಾಜರು ಕೂಡ ಸಹಕರಿಸಿದ್ರು ಅನ್ನೋದು. ಆನೆಮಂಗಲಂ ಶಾಸನ ಈ ನರೇಟಿವ್ ಅನ್ನು ಹೊಡೆದು ಹಾಕುತ್ತೆ. ನಾಗಪಟ್ಟಣಂನಲ್ಲಿದ್ದ ಚೂಡಾಮಣಿ ವಿಹಾರ ಎನ್ನುವಂತಹ ಬೌದ್ಧ ಮಠಕ್ಕೆ ಭೂಕಂದಾಯ ಮತ್ತು ತೆರಿಗೆಗಳನ್ನ ರಾಜರಾಜ ಚೋಳ ದಾನ ನೀಡಿದ್ದರ ಕುರಿತು ಈ ಶಾಸನದಲ್ಲಿ ಉಲ್ಲೇಖ ಇದೆ. ರಾಜರಾಜ ಚೋಳ ಹಿಂದೂ ರಾಜ, ಹಿಂದೂ ರಾಜರು ಬೌದ್ಧ ಮತದ ಆಲಯ ವಿಹಾರಗಳಿಗೂ ರಾಜಾಶ್ರಯ ನೀಡುತ್ತಿದ್ದರು ಅನ್ನುವುದಕ್ಕೆ ಈ ಶಾಸನವೇ ಸಾಕ್ಷಿ. ಇಷ್ಟು ಮಾತ್ರ ಅಲ್ಲ, ಈ ಶಾಸನ ಭಾರತದ ಸಾಂಸ್ಕೃತಿಕ ವಿನಿಮಯ ಮತ್ತು ಧಾರ್ಮಿಕ ಸಹಬಾಳ್ವೆಯನ್ನು ಕೂಡ ಸಾಬೀತುಪಡಿಸುತ್ತದೆ. ಚೋಳರ ಕಾಲದ ಅಮೂಲ್ಯ ತಾಮ್ರ ಶಾಸನಗಳು ಕೇವಲ ಲೋಹದ ಫಲಕಗಳಲ್ಲ, ಅವು ನಮ್ಮ ಇತಿಹಾಸದ ಜೀವಂತ ಸಾಕ್ಷಿಗಳು. ಶತಮಾನಗಳ ನಂತರ ಭಾರತಕ್ಕೆ ಮರಳಿರುವುದು ನಮ್ಮ ಸಾಂಸ್ಕೃತಿಕ ಪರಂಪರೆಯ ಗೆಲುವು. ಈ ಗೆಲುವಿಗಾಗಿ ಈಗಿನ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು ಅಲ್ವಾ?